ನಮಸ್ಕಾರ ಕರ್ನಾಟಕ. ಸಂಸ್ಕೃತಿಯ ತೊಟ್ಟಿಲು ನಮ್ಮ ಕರ್ನಾಟಕ. ಸೌಂದರ್ಯದಿಂದ ತುಂಬಿ ತುಳುಕ್ತಾ ಇರುವ, ಪ್ರೀತಿ ಸೌಹಾರ್ದತೆಯಿಂದ ಬದುಕ್ತಾ ಇರುವಂತಹ ಆ ಒಂದು ಪ್ರದೇಶವೇ ನಮ್ಮ ಕರಾವಳಿ ಪ್ರದೇಶ. ಅಷ್ಟೇ ಯಾಕೆ, ಸಾಗರದ ಮಡಿಲಲ್ಲಿ ಮಲಗಿರುವಂತಹ ಆ ಒಂದು ಕರಾವಳಿ ತೀರವಾಗಿದೆ ನಮ್ಮ ಪ್ರದೇಶ. ಆದರೆ ಇತ್ತೀಚೆಗೆ ನಡೆಯುತ್ತಿರುವಂತಹ ಆ ಒಂದು ಘಟನೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವ ಒಂದು ಘಟನೆಯಾಗಿದೆ. ಸೊ ಅದುವೇ ಅಬ್ದುಲ್ ರಹೀಂನ ಹಿಂಸಾತ್ಮಕ ಒಂದು ಕೊಲೆ ಪ್ರಕರಣ. ಸೊ ಮೊದಲಿಗೆ ಫಾಜಿಲ್ನ ಹತ್ಯೆ, ನಂತರ ಅಶ್ರಫ್ ಕುಡುಪ್ನ ಹತ್ಯೆ, ಅದೇ ರೀತಿ ಸುಹಾಸ್ ಶೆಟ್ಟಿ, ಇದೀಗ ಅಬ್ದುಲ್ ರಹೀಂನ ಹತ್ಯೆ. ಸೊ ಇದೇ ರೀತಿ 5-6 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇದೀಗ ಈ ಒಂದು ಘಟನೆಯ ಬಗ್ಗೆ ಕೇಳಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ತರಿಸಬಹುದು ಸ್ನೇಹಿತರೆ. ಹೌದು, ಇತ್ತೀಚೆಗೆ ನಡೆದಂತಹ ಅಬ್ದುಲ್ ರಹೀಂನ ಹತ್ಯೆಯ ಬಗ್ಗೆ. ಸೊ ಇಲ್ಲೊಂದು ನಾನು ವಿಡಿಯೋ ಪ್ಲೇ ಮಾಡ್ತೀನಿ ಸ್ನೇಹಿತರೆ. ಆ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು, ಈ ಒಂದು ಪಿಕಪ್ಗೆ ಕಲ್ಲನ್ನು ಲೋಡ್ ಮಾಡುತ್ತಿರುವಂತಹ ದೃಶ್ಯ. ಅದರಲ್ಲಿ ಒಬ್ಬ ಕಲಂದರ್ ಶಾಫಿ. ಸೊ ಈತ ಮೊನ್ನೆ ನಡೆದಂತಹ ಆ ಒಂದು ಘಟನೆಯಲ್ಲಿ ಆತನ ಆಯಸ್ಸು ಗಟ್ಟಿ ಇದ್ದ ಕಾರಣ ಏನು ಗೊತ್ತಿಲ್ಲ, ಆತನು ಬದುಕುಳಿತಾನೆ. ಸೊ ಅದೇ ರೀತಿ ಇನ್ನೊಬ್ಬ ಇರ್ತಾನೆ, ಆತನೇ ನರಹಂತಕ ದೀಪಕ್. ನಿಜಕ್ಕೂ ಕಣ್ಣಲ್ಲಿ ನೀರು ತರಿಸಬಹುದು ಸ್ನೇಹಿತರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸೊ ಇದರಲ್ಲಿರುವಂತಹ ದೀಪಕ್ ಇದ್ದಾನಲ್ಲ, ಆತನ ತಂದೆಯ ಪ್ರಾಣವನ್ನು ಬದುಕಳಿಸಿದ್ದು ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಅದುವೇ ಅಬ್ದುಲ್ ರಹೀಂ. ನಿಜಕ್ಕೂ ಯಾವ ರೀತಿ ಇತ್ತಂದ್ರೆ, ಆತನ ತಂದೆ ಇನ್ನೇನು ನಾನು ಜೀವಿಸ್ತೇನೋ ಅಥವಾ ಮರಣ ಹೊಂದುತ್ತೇನೆಂಬ ಆ ಒಂದು ಸಂದರ್ಭದಲ್ಲಿ ಇದುವೇ ಅಬ್ದುಲ್ ರಹೀಂ ಅವರಿಗೆ ರಕ್ತವನ್ನು ನೀಡಿ ಅವರ ಪ್ರಾಣಕ್ಕೆ ಮರುಜೀವ ಕೊಡ್ತಾರೆ ಸ್ನೇಹಿತರೆ. ಸೊ ಹಾಗಿರುವಾಗ ಇಲ್ಲಿರುವಂತಹ ಈ ದೀಪಕ್ ಆತನನ್ನು ಯಾವ ರೀತಿ ಸಾಯಿಸ್ತಾನಂದ್ರೆ ನಿಜಕ್ಕೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಆ ಅಬ್ದುಲ್ ರಹೀಂನನ್ನು ಮಾಂಸವನ್ನು ಕೊಚ್ಚುವ ರೀತಿಯಲ್ಲಿ ಆತನನ್ನು ಸಾಯಿಸ್ತಾನೆ ಸ್ನೇಹಿತರೆ. ಸೊ ಹಾಗಾದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನಾಗಿರ್ಬೋದು ಸ್ನೇಹಿತರೆ, ಈ ಒಂದು ವಿಡಿಯೋದ ಕೊನೆಯಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ. ಪಾಪ ಆ ಮುಗ್ಧ ಜೀವ ಎಷ್ಟರ ಮಟ್ಟಿಗೆ ಆತನಿಗೆ ಸಹಾಯ ಮಾಡಿರುತ್ತೆ ಅಂದ್ರೆ, ಆತನ ಮನೆ ಕಟ್ಟಲು ಬೇಕಾಗಿ ಇರುವಂತಹ ಒಂದು ಹೊಯ್ಗೆ ಇದೆಯಲ್ಲ, ಅದು ಕೂಡ ಆತನ ಸಹಾಯ ಮಾಡಿರ್ತಾನೆ. ಅಷ್ಟೇ ಅಲ್ಲ, ಆತನ ತಂದೆಯ ಶರೀರದಲ್ಲಿ ಹರಿಯುತ್ತಿರುವಂತಹ ರಕ್ತವೂ ಕೂಡ ಇದುವೇ ಅಬ್ದುಲ್ ರಹೀಂನದ್ದಾಗಿರುತ್ತೆ. ಸೊ ಹಾಗಿರುವಾಗ ಆತನನ್ನು ಯಾವ ರೀತಿ ಕೊಲೆ ಮಾಡಲು ಮನಸ್ಸು ಬರಬಹುದು ಎಂಬುದು ಎಲ್ಲರ ಪ್ರಶ್ನೆಯಾಗಿ ಬಿಟ್ಟಿದೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಯಾವುದು ಅಂತ ನೋಡೋದಾದ್ರೆ, ಇಲ್ಲಿ ನಡೆಯುತ್ತಿರುವಂತಹ ಧಾರ್ಮಿಕ ಸಂಬಂಧಿತ ವಿವಾದಗಳು ಕೂಡ ಆಗಿರಬಹುದು. ಅಷ್ಟೇ ಅಲ್ಲ, ರಾಜಕೀಯ ದ್ವೇಷವೂ ಕೂಡ ಆಗಿರಬಹುದು. ಈ ಒಂದು ಗ್ಯಾಂಗ್ ಪ್ರತಿಸ್ಪರ್ಧೆ ಅಥವಾ ವೈಯಕ್ತಿಕ ದ್ವೇಷವೂ ಕೂಡ ಆಗಿರಬಹುದು ಸ್ನೇಹಿತರೆ. ಸೊ ಹಾಗಂತ ಹೇಳಿ ನಾನಿಲ್ಲಿ ಯಾವುದೇ ಧರ್ಮಗಳ ಪ್ರಚೋದನಕಾರಿ ಹೇಳಿಕೆ ಕೊಡ್ತಾ ಇಲ್ಲ. ಸೊ ನಾನು ಸರ್ಕಾರದಲ್ಲಿ ಮನವಿ ಮಾಡುವುದಿಷ್ಟೇ ಸ್ನೇಹಿತರೆ, ಇದೆಲ್ಲದಕ್ಕೂ ಕೂಡ ಒಂದು ಪೂರ್ಣ ವಿರಾಮ ಹಾಕಲೇಬೇಕು. ಪುನಃ ನಮ್ಮ ಕರಾವಳಿ ಪ್ರದೇಶ ಪ್ರೀತಿ ಸೌಹಾರ್ದತೆಯಿಂದ ಸಂತೋಷದಿಂದ ಬದುಕುಳಿಯಬೇಕು ಎಂಬುದಷ್ಟೇ ನಾನು ಕೇಳಲಿಕ್ಕೆ ಬಯಸ್ತೇನೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಧನ್ಯವಾದ. ಇದು ನಿಮ್ಮ ಕತ್ತಲೆಯ ಜಗತ್ತಿನಿಂದ ಮೊಹಮ್ಮದ್ ಶಾಹಿದ್.